ಹೀರೋ ಥರ. ಸರ್, ಸಾಕಷ್ಟು ಸಿನಿಮಾಗಳ ಹೀರೋಗಳಲ್ಲಿ ನೀವು ಮ್ಯೂಸಿಕ್ ಮಾಡಿದ್ದೀರಾ, ಸಾಕಷ್ಟು ಹೀರೋಗಳ ಜೊತೆ ಕೆಲಸ ಮಾಡಿದ್ದೀರಾ. ನೀವೊಬ್ಬ ಡೈರೆಕ್ಟರ್ ಆಗಿ ಅಥವಾ ಒಂದು ಕತೆ ಮಾಡಿದಂಥ ಸಂದರ್ಭದಲ್ಲಿ ಶಿವಣ್ಣ ನಿಮ್ಮ ತಾಟ್ಗೆ ಶಿವಣ್ಣನೇ ಬಂದದ್ದು ಯಾಕೆ? ಸರ್, ಮೊದಲನೇದಾಗಿ ನೀವು ಹೀರೋಸ್ ಅಂತ ಹೇಳ್ದಂಗೆ ನಾನು ಆ್ಯಕ್ಚುಲಿ ಶಿವಣ್ಣನಿಗೆ ಕತೆ ಹೇಳಿ ನನ್ನ ಸಿನಿಮಾಗೆ ಹೀರೋ ಆಗಬೇಕು ಅಣ್ಣ ಅಂತ ರಿಕ್ವೆಸ್ಟ್ ಮಾಡೋಕ್ಕೆ ಹೋಗಿ ಆಮೇಲೆ ಅಣ್ಣ ನಾನು ಡೈರೆಕ್ಟ್ ಮಾಡೋಕ್ಕೆ ಹೇಳಿದೆ, ಅದೆಲ್ಲ ಬೇರೆ. ಈಗ ನನ್ನ ಸಿನಿಮಾಗೆ ಅಣ್ಣ ಹೀರೋ ಅಂತ ಹೇಳೋದಕ್ಕಿಂತ ಆ ಸಿನಿಮಾದಲ್ಲಿ ಅಣ್ಣನ ಜೊತೆ ನಾನು ಪ್ರಯಾಣ ಮಾಡಿಬಿಟ್ಟು ನನ್ನ ಲೈಫ್ಗೆ ಹೀರೋ ಆಗಿರೋದು ಶಿವಣ್ಣ. ನನ್ನ ಜೀವನಕ್ಕೆ ಯಾರಾದರೂ ಹೀರೋ ಅಂತ ಹೇಳಿದ್ರೆ ಅದು ಒನ್ ಆ್ಯಂಡ್ ಓನ್ಲಿ ಶಿವಣ್ಣ. ಬಿಕಾಸ್ ಪ್ರತಿದಿನ ಅವ್ರ ಜೊತೆ ಕೂತಾಗ ಏನಾದರೂ ಒಂದು ಕಲಿತಾನೆ ಇರ್ತೀನಿ ಸರ್. ಅದು ಮುಟ್ಟಕ್ಕಾಗದೇ ಭಾಳ ವಿಷಯ ಹೇಳಬೇಕಾಗಿದೆ, ಬಹಳಷ್ಟು ಎಕ್ಸ್ಪೀರಿಯನ್ಸ್ ಇದೆ. ಸಿನಿಮಾ ರಿಲೀಸ್ ಆಗಿದ್ದು ನೆಕ್ಸ್ಟ್ ಡೇ ನಾನು ಶಿವಣ್ಣನ ಬಗ್ಗೆನೇ ಒಂದು 24 hours ಮಾತಾಡಬೇಕು, ಅಷ್ಟು ವಿಷಯ ಇದೆ. ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಮಾತುಗಳಿಲ್ಲ, ಯಾಕಂದ್ರೆ ಆ ವಿಷಯ ಹೇಳೋಕ್ಕೆ ಬಂದರೆ ಕತೆಗೆ ಟಚ್ ಮಾಡಿಬಿಡ್ತೀವಿ. ಆದ್ದರಿಂದ ಶಿವಣ್ಣ ಇಸ್ ಮೈ ಲೈಫ್ಸ್ ಹೀರೋ. ಸರ್, ಒಂದು ವಿಚಾರ, ಸಿನಿಮಾದಲ್ಲಿ ನಂದಿ ಶಿವನ ಸಂಕೇತ, ಸರ್ ಅದೆಲ್ಲ ನಾನು ಎಲ್ಲ ಅಲ್ಲ, ನಾವು ನಮ್ಮ ಜನರಿಗೆಲ್ಲ ಗೊತ್ತಿರೋ ವಿಚಾರ, ನೀವು ಹೇಳಿಲ್ಲ ಸರ್. ಕೋಣ ಯಮನ ಸಂಕೇತ. ಸೊ ಇವುಗಳ ನಡುವೆ ಶಿವ ಮತ್ತೆ ಯಮ, ಅದರ ನಡುವೆ ಒಬ್ಬ ಬಡಪಾಯಿ, ಆ ಬಡಪಾಯಿ ನಮ್ಮ ಶೆಟ್ರೆ ಅಂತ ಕಾಣಿಸುತ್ತೆ, ಗೊತ್ತಿಲ್ಲ. ಸೊ ಈ ರೀತಿಯಾದಂಥ ಟ್ರಯಾಂಗಲ್ ಸ್ಟೋರಿ ಏನಾದರೂ ಇದೆಯಾ? ಏನು ಟ್ರಯಾಂಗಲ್ ಸ್ಟೋರಿ, ಲವ್ ಸ್ಟೋರಿ ಅಲ್ಲ ಸರ್. ಸ್ವಲ್ಪ ದಿನ ತಡ್ಕೊಳ್ಳಿ, ಕ್ರಿಸ್ಮಸ್ 25th ಡಿಸೆಂಬರ್ ನೀವು ಕೂತ್ಕೊಂಡು ಮಾತಾಡೋಣ. ನೀವು ಹೇಳಿದ್ದು ಎಷ್ಟು ಕರೆಕ್ಟು ಎಷ್ಟಿಲ್ಲ ಎಲ್ಲರೂ ಪರ್ಸ್ನಲ್ಲಾಗಿ ಮಾತಾಡೋಣ ಸರ್. ಓಕೆ, ಇನ್ನೊಂದು 2 ಪ್ರಶ್ನೆ ಪ್ಲೀಸ್, ಲಾಸ್ಟ್ 2 ಕ್ವೆಶ್ಚನ್. ತುಂಬ ಎಕ್ಸ್ಟ್ರಾಡ್ರಿ, ಕಣ್ಣಿಗೆ ಎಷ್ಟು ತಂಪು ಕೊಡುತ್ತೆ, ತುಂಬ ಚೆನ್ನಾಗಿದೆ. ಅದ್ರ ಬಗ್ಗೆ ಅನುಭವ ಮತ್ತು ಎಲ್ಲಿ ತೆಗೆದಿದ್ದೆ ಶಾರ್ಟ್? ಹಾಂ, ಅದು ಫಸ್ಟ್ ನಾವು ಅಂದ್ಕೊಂಡಿದ್ದು ಯುಗಾಂಡದಲ್ಲಿ ಶೂಟ್ ಮಾಡ್ಬೇಕಂತೇಳಿ. ಅದಿಲ್ಲ, ಇಲ್ಲೇ ಮಾಡೋಣ ಅಂತ ಹೇಳಿದ್ಮೇಲೆ ಒಂದು ನಮ್ಮ ರವಿ ಸಂತೇಕ್ಳು ಅವ್ರ ಆರ್ಟ್ ಡೈರೆಕ್ಷನಲ್ಲಿ ಒಂದು ಸೆಟ್ನ ಪ್ಲ್ಯಾನ್ ಮಾಡಿಕೊಂಡು ಅದರಲ್ಲಿ ಶೂಟ್ ಮಾಡಿದ್ದು. ಬಿಗಿನಿಂಗಲ್ಲಿ ಒಂದು ಬ್ಯೂಟಿಫುಲ್ ಆಗಿರೋ ಒಂದು ಶಾರ್ಟ್ ಬೇಕಂದಾಗ ಅದ್ರ ಜೊತೆಗೆ ಈ ಕತೆ ಏನು ಹೇಳಕ್ಕೆ ಹೊರಟಿದ್ದೀವಲ್ಲ ಅದಕ್ಕೆ ಆ್ಯಡ್ ಆಗೋ ಥರದಲ್ಲಿ ಮಾಡಿರೋದ್ರಿಂದ ಒಂದು ಮಿಸ್ಟ್ ಇರೋ ಒಂದು ಫಾರೆಸ್ಟ್ ಹೇಗಿರುತ್ತೆ ಅದನ್ನು ಫಸ್ಟ್ ಶಾರ್ಟಿಂದ ಇಂಪ್ರೆಸ್ ಮಾಡೋ ಥರದಲ್ಲಿ ಮಾಡಿಕೊಂಡು ಶೂಟ್ ಮಾಡಿರೋದು. ಸೊ ಆಬ್ವಿಯಸ್ಲಿ ಅದ್ರ ಜೊತೆಗೆ ಕಲರ್ಫುಲ್ಲಾಗಿ ಒಂದು ಸಾಂಗು ಅಂದರೆ ಒಂದು ಇರಬೇಕನ್ನೋ ಕಾನ್ಸೆಪ್ಟಲ್ಲಿ ನಮ್ಮ ಜಾನಿ ಮಾಸ್ಟರ್ ಹೇಳಿದ ನನಗೆ ಅದೇ ಈ ಥರ ಒಂದಿಷ್ಟು ಬ್ರೈಟ್ ಕಲರ್ಸು, ಆಮೇಲೆ ಕಾಸ್ಟ್ಯೂಮು ಪ್ರತಿಯೊಂದು ಕೂಡ ಅವರೇ ಡಿಸೈನ್ ಮಾಡಿ ಈ ಥರ ಇರಬೇಕು, ಡೈರೆಕ್ಟರ್ ಜೊತೆ ಡಿಸ್ಕಸ್ ಮಾಡಿ ಪ್ಲ್ಯಾನ್ ಮಾಡಿ ಮಾಡಿದ್ದು ಇದು. ಅಣ್ಣ ಗೀತಾ ಅಂದ ತಕ್ಷಣ ಅಲ್ಲಿ ನೋಡ್ಬಿಟ್ರಿ ಅಣ್ಣ. ಶಿವಣ್ಣ, ಯಾವುದೇ ವೇದಿಕೆ ಮೇಲೆ ಆದರೂ ಕೂಡ ಯಾವುದೇ ಹೊಸ ಥರ ಡ್ಯಾನ್ಸ್ನ ನೀವು ಟ್ರೈ ಮಾಡೇ ಮಾಡ್ತೀರಾ. ಆ್ಯಂಡ್ ಈ ಸಾಂಗಲ್ಲಿ ನೋಡಿದಾಗ ಆಫ್ರೋ ಟಪಾಂಗ್ ಆಗಿರೋದ್ರಿಂದ ಅಲ್ಲಿ ಮಕ್ಕಳುಗಳು ಮಾಡುವಂತಹ ಡ್ಯಾನ್ಸ್ನ ನೀವು ಟ್ರೈ ಮಾಡಿದ್ದುಂಟಾ? ಯಾಕಂದರೆ ಇದರಲ್ಲಿ ಬರುವಂತಹ ಒಂದು ಫ್ಲೋರ್ ಮೂಮೆಂಟ್ ಆಗಿರ್ಬೋದು ಅಥವಾ ಮಕ್ಕಳು ಅವರು ಮಾಡುವಂತಹ ಡ್ಯಾನ್ಸ್ ಇದೆಯಲ್ಲ, ಡೆಫಿನೆಟ್ ಆಗಿ ನೀವು ಟ್ರೈ ಮಾಡೇ ಮಾಡಿರ್ತೀರಾ. ಬಟ್ ಈ ಒಂದು ಸಾಂಗಲ್ಲಿ ಕಾಣಿಸ್ಕೊಂಡಿಲ್ಲ. ಸೊ ಡ್ಯಾನ್ಸ್ ಏನಾದರೂ ಕಡಿಮೆ ಆಯ್ತಾ ಅಂತ? ಇಲ್ಲ, ಏನಂದರೆ ಅದು ಸಿಚುವೇಶನಲ್ ಆಗಿ ಹೇಳ್ಬೇಕು. ಅದನ್ನ ಅವರೇ ಹೇಳ್ತಾರೆ, ಡ್ಯಾನ್ಸ್ ಗೊತ್ತು ಅಂದ್ಬಿಟ್ಟು ಎಲ್ಲ ಮೂಮೆಂಟು ಮಾಡೋಕ್ಕಾಗಲ್ಲ. ಯಾಕಂದರೆ ಇಲ್ಲಿ ನಾವು 3 ಜನ ಇದ್ದೀವಿ, ಈಕ್ವಲ್ಲಾಗಿ ಅದು ಪೋಟ್ರೆ ಆಗಬೇಕು, ಪಾತ್ರಗಳು ಈಕ್ವಲಾಗಿ ಪೋಟ್ರೆ ಆದರೆ ಜನಗಳಿಗೆ ಒಂದು ಇಂಟ್ರೆಸ್ಟ್ ಬೆಳೆಯುತ್ತೆ. ಇಲ್ಲಾಂದರೆ ಬಟ್ ನಾನು ಟ್ರೈ ಮಾಡಿದ್ದೀನಿ, ಯಾವ್ದು ಅವ್ರು ಮಾಡಬೇಕಾದ್ರೆ ಅವ್ರ ಜೊತೆ ಹೋಗಿ ಟ್ರೈ ಮಾಡಿದ್ದೀನಿ, ಮನೇಲಿ ಟ್ರೈ ಮಾಡಿದ್ದೀನಿ. ನೀವು ಈ ಗೀತನ ಕೇಳಿದ್ರೆ ಗೊತ್ತಾಗುತ್ತೆ ನಿಮಗೆ ಎಷ್ಟು ಸತಿ ಟ್ರೈ ಮಾಡಿದೆ. ಹೌದು, ಅವ್ರನ್ನ ಕೇಳೋಕೆ ಗೊತ್ತಾಗುತ್ತೆ. ಯಾಕಂದ್ರೆ ನಾನು ಅವಾಗ ಮಾಡ್ತಾ ಇರ್ತೀನಿ ಮನೇಲಿ. ನಾನು ಐ ಬಿ ಡೂಯಿಂಗ್, ಯಾಕಂದರೆ ಹೊಸತನ ಇದೆ, ಮತ್ತು ಸ್ಪೀಡ್ ಇದೆ, ಅವ್ರ ಸ್ಟೈಲ್ ಬೇರೆ. ಅವ್ರು ಹೇಳ್ದಂಗೆ ವಾಕ್ ಮಾಡಬೇಕು, ಯೂಶ್ವಲಾಗಿ ಆ ಥರ ಒಂದು ಆಫ್ರಿಕನ್ ಯೂಶ್ವಲಾಗಿ ಬರಬೇಕಾದ್ರೆ ಒಂದು ಸ್ಟೈಲ್ ಇದೆ. ಅವ್ರು ನಡಿಬೇಕಾದ್ರೆ ಒಂದು ಸ್ಟೈಲ್ ಇದೆ. ಅವ್ರು ಹಿಂಗೆ ನಡೀತಾರೆ ಯೂಶ್ವಲಾಗಿ, ಆ ಹಾಪ್ ಇರುತ್ತೆ. ಈ ಮೂಮೆಂಟ್ ಮಾಡಬೇಕಾದ್ರೆ ಆ ಹಾಪ್ಲೆ ಮೂಮೆಂಟ್ ಮಾಡ್ತಾರೆ. ಅದು ಭಾಳ ಕಷ್ಟ ಅದು ಬರೋದು. ಅದು ನಾವು ಸುಮ್ಮನೆ ಕಲಿಬೇಕು, ಅದು ವಿ ಹ್ಯಾವ್ ಟು ಲರ್ನ್. ಬಟ್ ತುಂಬ ಚೆನ್ನಾಗಿತ್ತು. ಐ ಥಿಂಕ್ ಅದ್ರ ಜೊತೆಲಿ ರಾಜ್ಬಿ ಶೆಟ್ಟಿ ಮಾಡೋದು ಮೂಮೆಂಟ್ ರಿಯಲ್ ತುಂಬ ಚೆನ್ನಾಗಿತ್ತು ಅವ್ರ ಜೊತೆಲಿ. ಫ್ಯಾಂಟಾಸ್ಟಿಕ್ ಇಟ್ ವಾಸ್. ಉಳ್ವೇಷಲ್ಲಮ್ಮ, ಇನ್ನೊಂದು ವೇಷ ಗ್ರೌಂಡ್ಲಿ ಫ್ಲೋರ್ ಮೂಮೆಂಟ್ ಅದು ತುಂಬ ಚೆನ್ನಾಗಿತ್ತು. ಇಟ್ ವಾಸ್ ನಾಟ್ ಜೋಕ್ ಸೊಸೈಟಿ, ಇಟ್ ಡಿಡ್ ವೆರಿ ವೆಲ್. ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು ಸತ್ಯಾಗ್ರಹ. ಥ್ಯಾಂಕ್ ಯು. ಲಾಸ್ಟ್ ಕ್ವೆಶ್ಚನ್. ಇದು ಆ್ಯಕ್ಚುಲಿ ಅದೇ ಶೂಟಿಂಗ್ ಟೈಮಲ್ಲಿ ಹೇಗೆ ಪ್ಲ್ಯಾನ್ ಮಾಡಿದ್ರಿ ಅಂತೇಳಿ, ಹೇಗೆ ಹೋಮ್ವರ್ಕ್ ಇತ್ತು ಅಂತೇಳಿ, ನಿಮಗೆ ತುಂಬ ಚಾಲೆಂಜಿಂಗ್ ಇತ್ತ ಅಂತ? ಚಾಲೆಂಜ್ ಅನ್ನೋಕ್ಕಿಂತ ಆಲ್ರೆಡಿ ಡೈರೆಕ್ಟ್ರು ಫ್ರೀ ವಿಜುವಲೈಸ್ ಮಾಡಿದರು ಈ ಥರ ಬೇಕು ಅಂಥೇಳಿ. ಸೊ ಆ ರೆಫರೆನ್ಸ್ ನಮ್ಗೆ ಇರೋದ್ರಿಂದ, ಆ ರೆಫರೆನ್ಸ್ ಆಲ್ರೆಡಿ ಇತ್ತು ನಮ್ಮ ಹತ್ರ. ಅಂದರೆ ಆಲ್ರೆಡಿ ಕತೆ ಸಿನಿಮಾನೇ ಅವರು ಎನಿಮೇಷನ್ ಫ್ರೀ ವಿಜುವಲೈಸ್ ಮಾಡಿರೋದ್ರಿಂದ ಆ ರೆಫರೆನ್ಸ್ ಇತ್ತು. ಸೊ ಅದನ್ನು ಹೆಂಗೆ ನಾವು ತೆಗಿಬೇಕನ್ನೋದೇ ನಮಗೆ, ಅಂದರೆ ಅದು ಆಲ್ರೆಡಿ ವಿಜುವಲ್ ಇದೆ ನಮಗೆ. ಅದನ್ನು ಇಟ್ಕೊಂಡು ಗ್ರಾಫಿಕ್ ಜೊತೆ ಅದನ್ನು ನಾವು ಹೆಂಗೆ ಅಚೀವ್ ಮಾಡಬೇಕನ್ನೋ ಚಾಲೆಂಜ್ ಇತ್ತು. ಸೊ ಆ ಪ್ರಿಪ್ರೇಷನ್ನು ಕತೆ ಹೇಳೋ ರೀತಿಯಲ್ಲಿ ಅವ್ರು ಕೇಳಿಸ್ಕೊತಾ ಇದ್ದಾರೆ. ಕೇಳಿಸ್ಕೊತಾ ಇದ್ದಾರೆ.
ಸೋ ಇಂಪಾರ್ಟೆಂಟ್, ಕರೆಕ್ಟ್, ಕೇಳಿಸ್ಕೊತಾ ಇದೆ. ಸೊ ಪ್ಲಾನಿಂಗ್ ಇರೋದ್ರಿಂದ ನಮಗೆ ಕ್ಲಾರಿಟಿ ಇತ್ತು ಏನು ಮಾಡಕ್ಕೆ ಹೊರಟಿದ್ದೇವೆ ಅಂತ ಹೇಳ್ಬಿಟ್ಟು. ಬಟ್ ಅದ್ರದ್ದು ಅಂದರೆ ಲೋಕಗಳು ಯಾವ ಥರ ಆಗುತ್ತೆ ಅದರದ ಬಗ್ಗೆ ಅಂದರೆ ಒಂದು ಬೇರೆನೇ ವರ್ಡ್ ತೋರಿಸ್ಬೇಕಾಗಿರೋದ್ರಿಂದ ಅದು ಸ್ವಲ್ಪ ಕರೆಕ್ಷನ್ಸ್ ಎಲ್ಲ ಮಾಡಬೇಕಂದ್ರೆ ನಮ್ಗೆ ಅನ್ಕೊಂಡಿರೋ ಕಲರ್ಸ್ ಬರಬೇಕಾ ಅಥವಾ ಹಿಂಗಿರಬೇಕು ಈ ಥರದ್ದು ಇತ್ತು. ಬಿಟ್ಟರೆ ಒಂದು ರಫ್ ಐಡಿಯಾ ಬ್ಲೂ ಪ್ರಿಂಟ್ ಮಾಡ್ಕೊಂಡು ರೆಡಿ ಇದ್ವಿ. ಸೊ ನಮ್ಗೆ ಅದನ್ನು ಅಚೀವ್ ಮಾಡೋಕ್ಕೆ ಈಸಿ ಆಗೋಯ್ತು ಅಷ್ಟೇ. ಶಿವಣ್ಣ ಹ್ಯಾಡ್ ಕಾನ್ಫಿಡೆನ್ಸ್ ಇನ್ ಅರ್ಜುನ್ ಜನ್ಯ ಅವ್ರು ಡೈರೆಕ್ಟ್ ಮಾಡ್ತಾರೆ ಅಂತ. ಬಟ್ ನೀವು ಇನ್ವೆಸ್ಟರ್ ಆಗಿ ಒಂದು ನ್ಯೂ ಕಮರ್ಗೆ ಇಷ್ಟು ದೊಡ್ಡ ಬಜೆಟ್ ಫಿಲಮ್ ಹೇಗೆ ಕೊಟ್ರಿ? ಕತೆ ಮೇಡಮ್, ಅಷ್ಟು ಕತೆ. ಮೈನ್ ಶಿವಣ್ಣ ಇದ್ದಾಗ ನಾವು ಅದನ್ನು ನೋಡೋಕ್ಕಾಗಲ್ಲ. ಶಿವಣ್ಣಗೂ ಮತ್ತು ಕತೆಗೂ ಮತ್ತು ಡೈರೆಕ್ಟರು ವಿಜನ್ ಅಂತೀವಲ್ಲ ಅದಂತ, ನಾನು ಇಂಗ್ಲೀಷ್ ಬರಲ್ಲ, ನಾನು ಅಡ್ಜಸ್ಟ್ ಮಾಡ್ಕೊಳ್ಳಿ ಮೇಡಮ್. ನಂಗೆ ಅರ್ಥ ಆಯ್ತು ಸರ್. ಆಯ್ತಲ್ವ ಮೇಡಮ್. ಇದು ಎಂತಂದರೆ ಇಷ್ಟು ಬಡ್ಜೆಟ್ ಅಂತ ಹೇಳಿದ್ರೆ ಕತೆ ಕೇಳ್ತಾ ಇದೆ ಬಡ್ಜೆಟ್ಟು. ಸುಮ್ಮನೆ ನಾವು ಬಡ್ಜೆಟ್ ಮಾಡಿಲ್ಲ. ಯಾಕೆಂದರೆ ನೀವು ಫಿಲಮಲ್ಲಿ ನೋಡಿದಾಗ ಇವಾಗ ಸಾಂಗ್ ಏನಕ್ಕೆ ಮಾಡಿದ್ವಿ ಅಂತ ಹೇಳ್ಬಿಟ್ಟು ನೀವು ಫಿಲಮ್ ನೋಡಿದಾಗ ಅದು ಗೊತ್ತಾಗುತ್ತೆ ಮೇಡಮ್. ಇವಾಗ ಆ ಬಡ್ಜೆಟ್ ಏನಾಗುತ್ತೆ ಅದನ್ನ ಎಲ್ಲರೂ ಅದೇ ಕೇಳ್ತಾರೆ ನನಗೆ, ಏನಕ್ಕಿಷ್ಟು ಬಡ್ಜೆಟ್ಟು ಅಂತ ಹೇಳ್ಬಿಟ್ಟು. ಇದು ನಮಗೆ ಫಸ್ಟೇ ನಾನು ಹೇಳ್ತಿದ್ದೆ, ಇಂಡಿಯಾಕ್ಕೆ ಫಸ್ಟ್ CG ಅಂತ, ನಮ್ದು CG ಸ್ವಲ್ಪ ಬಡ್ಜೆಟ್ ಜಾಸ್ತಿ ಆಯಿತು. ಬಟ್ ಅಲ್ಲಿ ರಾಜ್ಬಿ ಶೆಟ್ಟಿ ಓಡ್ತಾ ಇರೋ ರೀತಿ ನೋಡಿದಾಗ ನೀವು ಎಷ್ಟು ಓಡಿದ್ರ CG ಹಿಂದೆ ಅಂತ ಗೊತ್ತಾಯ್ತು ಸರ್. ಯಾವುದು ಅಲ್ಲಲ್ಲ ಎಲ್ಲ ಕನೆಕ್ಟ್ ಮಾಡ್ಬಿಟ್ರು ಶಾರದಾ. ಅಲ್ಲ ಓಡಲೇಬೇಕು, ಒಂದು ಕೆಲಸ ಆಗಬೇಕಾದ್ರೆ ಓಡಲೇಬೇಕಲ್ಲ ಮೇಡಮ್. ಇಲ್ಲ ನಡಿಬೇಕು ಇಲ್ಲ ಓಡಬೇಕು, ಇವೊಂದು ಮಾಡಲೇಬೇಕು, ಒಂದು ಕೆಲಸ ಆಗಬೇಕಲ್ಲ ಸರ್. ಇನ್ನೂ ಓಡ್ತಾನೆ ಇದ್ದೀರಾ? ಯಾರು ಓಡ್ತಾ ಇರೋದು ಇವಾಗ ಇಲ್ಲಿ? ಇಲ್ಲ ಇವಾಗ ಯಾರು ಓಡ್ತಾ ಇಲ್ಲ ಮೇಡಮ್, ಎಲ್ಲ ಕೂತಿದ್ದೀವಿ ಏನು ತೊಂದರೆ ಇಲ್ಲ. ಯಾರು ಓಡ್ತಾ ಇಲ್ಲ, ಇವಾಗ ಕೂತಿದ್ದೀವಿ, ಇವಾಗ ಓಡ್ತಾ ಇಲ್ಲ ಮೇಡಮ್. ಏನಂತ ಎಲ್ಲ ಕೂರಿಸಿದ್ದಾರೆ, ಇವಾಗ ಯಾರು ಓಡಿಸ್ತಾ ಇಲ್ಲ. ಹ್ಞೂ ಮೇಡಮ್. ರಮೇಶ್ ರೆಡ್ಡಿ ಸರ್, ಇಲ್ಲಿ ನಾನು ಆಂಕರ್ ಅನುಶ್ರೀ ಇಲ್ಲಿ ಸರ್. ಇವತ್ತು ನೀವು ಫುಲ್ಲು ಮಾಸ್ ಸರ್, ನೀವು ಮಾಸ್ ಸರ್, ನೀವು ಇವತ್ತು ಮಾಸ್ ಸಖತ್ ಸರ್, ನೀವು ಸೂಪರ್. ಓಕೆ, ನೆಕ್ಸ್ಟ್ ಪ್ರಶ್ನೆ ಯಾರಲ್ಲಿ? ಆಯ್ತು ಪಾಪ, ಕೊಟ್ರು ಮ್ಯಾಮು. ಸುಮ್ಮನೆ ನೀವು ಅವ್ರನ್ನ ಹೇಳೋದು ಶಾರದಾ ಮ್ಯಾಮ್ಗೆ. ಶಿವಣ್ಣ ಗೆಟಪ್ ತುಂಬಾ ಚೆನ್ನಾಗೈತೆ. ಹೇರ್ ಸ್ಟೈಲು, ಯಾವಾಗ ಈ ಸಾಂಗಲ್ಲಿ ಇಡೀ ಸಿನಿಮಾ ಹಾಗೆ ಇರುತ್ತಾ? ಈ ಸಾಂಗ್ ಮಾತ್ರ ಮಾಡಿದ್ರು ಅಂತ? ಇದು ಪ್ರಮೋಷನಲ್ ಸಾಂಗ್ ಅಲ್ಲಮ್ಮ, ಈ ಸ್ವಲ್ಪ ಅವರು ಕಲರ್ಫುಲ್ ಬಟ್ಟೆ ಕೊಟ್ಟಿದ್ದಾರೆ ಅಷ್ಟೇ ಡೈರೆಕ್ಟ್ರು. ಬಟ್ ಯಾತಿಗೆ ಆಗ್ತಾನೆ ಅನ್ನೋದು ನೋಡಿ, ಅದು ಆ್ಯಕ್ಚುಲಿ ಇಡೀ ಸಿನಿಮಾ ನೋಡಿದಾಗ ಅಲ್ಲಿ ಯಾವ ಬಟ್ಟೆ ಧರಿಸಿರ್ತಾನೆ, ಇಲ್ಲಿ ಯಾಕೆ ಈ ಬಟ್ಟೆ ಹಾಕ್ತಾನೆ ಅನ್ನೋದನ್ನ ಭಾಳ ಅಚ್ಚುಕಟ್ಟಾಗಿ ಸಿಂಬಾಲಿಕ್ಕಾಗಿ ಹೇಳ್ತಾರೆ. ಅದು ನನಗೂ ಅನಿಸ್ತು ಯಾಕೆ ಈ ಡ್ರೆಸ್ ಅಂತ. ಬಟ್ ನನಗೆ ಆಮೇಲೆ ಹೋಯ್ತಾ ಕ್ಯಾರೆಕ್ಟರ್ ಬಗ್ಗೆ ಗೊತ್ತಾಗ, ಯಾಕಂದರೆ ಯಾವಾಗಲೂ ನಾನು ಬುದ್ಧಿವಂತ ಅಲ್ಲ ಅಂತ ಹೇಳ್ತಾರೆ, ಇಲ್ಲ. ಬಟ್ ಸ್ವಲ್ಪ ಇದಾಗಿರ್ತೀನಿ, ಆಮೇಲೆ ಸ್ವಲ್ಪ ತಿಳ್ಕೊಳ್ಳೋಕೆ ಪ್ರಯತ್ನ ಪಡ್ತೀನಿ. ಐ ಥಿಂಕ್ ದಟ್ ಒನ್ ನೋಡಿದಾಗ ನೀವು ಯು ಕ್ಯಾನ್ ಸಿನಿಮಾಗೆ ಇದು ಕನೆಕ್ಟ್ ಆದಾಗ ನಿಮ್ಗೆ ಗೊತ್ತಾಗುತ್ತೆ ಆ ಡ್ರೆಸ್. ಬಟ್ ಇದಕ್ಕೋಸ್ಕರ ಸ್ಪೆಷಲಾಗಿ ಮಾಡಿರೋದು ಅಷ್ಟೇ. ತುಂಬ ಚೆನ್ನಾಗಿ ಕಾಣಿಸ್ತಿದೆ ಜೀವನ. ಥ್ಯಾಂಕ್ ಯು. ನೆಕ್ಸ್ಟು ಅರ್ಜುನ್ ಜನ್ಯ, ನೀವು ಇದಕ್ಕೆ ಎನಿಮೇಟಿಕ್ ಮಾಡಲಿಕ್ಕೆ ಎಷ್ಟು ಟೈಮ್ ತಗೊಂಡ್ರಿ? ಫಸ್ಟ್ ವರ್ಷನ್ ಮಾಡಿದೆ ಸರ್, 1.5 years ಆಯ್ತು ಸರ್. ಅದು ಎನಿಮೇಟಿಕ್ ಮಾಡಿ ಪೂರ್ತಿ ಅದಕ್ಕೆ ಮ್ಯೂಸಿಕ್ ಅದೆಲ್ಲ ಎಲ್ಲ ಮಾಡಿದ್ದಕ್ಕೆ ಸರ್. ಅಲ್ಲಿ ಯಾವಾಗ ಶುರು ಮಾಡಿದಂಗೆ ಈ ಸಿನಿಮಾ? ನಿನ್ನೆ ಅಣ್ಣ ಮಾತಾಡ್ಬೇಕಾದ್ರೆ ಅಣ್ಣ ಹೇಳಿದ್ರು, ಸರ್ ನಿಮ್ಗೆ ನೆನಪಿದೆ, ಈಗ ನಾವು ಮೀಟ್ ಮಾಡಿ ಈ ಕತೆ ಕೇಳಿನೇ 3.5-4 ವರ್ಷ ಆಯಿತು ಅಂತ. ಸೊ 4 years ಬ್ಯಾಕ್ ನಾನು ಅವ್ರಿಗೆ ಕತೆ ಹೇಳಿ ಅಲ್ಲಿಂದ 1.5 years ಆ್ಯನಿಮೇಷನ್ ಮಾಡಿ ಆಮೇಲೆ ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದೀವಿ ಸರ್. 4 years ಟ್ರಾವೆಲ್ ಈ ಫಿಲ್ಮ್ ಜೊತೆಲಿ ನಂದು. ಆ ಟೈಮ್ ಇದು ಅದೇ ಟೈಮ್ ಇದು ಅಷ್ಟೇ ಇದೆ ಆ ಸಿನಿಮಾ ಈಗ? ಏನು ಟೈಮ್ನ ಎಕ್ಸಾಕ್ಟ್ಲಿ ಸೇಮ್ ಸರ್, ಅದರಲ್ಲೇ ಇದೆ. ಎಕ್ಸಾಕ್ಟ್ಲಿ ಸರ್. ಥ್ಯಾಂಕ್ ಯು.